ಒಂದು ದಿವಸ ಒಂದು ತಾಸು ಓಂ ಶ್ರೀ ಗುರು ಬಸವಲಿಂಗಾಯ ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವನಿಗೆ ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಅಪ್ಪ ಬಸವಣ್ಣನವರ ಮಹಾಂಚೇತನವನ್ನು ಋಣದಲ್ಲಿ ಸ್ಮರಿಸಿ ಅವರ ಪರಂಪರೆಯಲ್ಲಿ ನಡೆದು ಹೋದ ಎಲ್ಲ ಶರಣ ಮಾಂತ್ರವನ್ನು ಸ್ಮರಿಸುತ್ತಾ ಈ ಒಂದು ವಚನ ಮೌಢ್ಯ ಮುಕ್ತ ಬದುಕಿಗಾಗಿ ವಚನ ಶ್ರವಣ ಅಂತಕ್ಕಂಥ ಈ 14ನೇ ದಿವಸದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಕೆರೆಗೌಡರಲ್ಲಿಯೂ, ಅತಿಥಿಗಳಾಗಿರ್ತಕ್ಕಂಥ ಮಲ್ಕಪ್ರೆಡ್ಡಿ ಅಣ್ಣವರಲ್ಲಿಯೂ, ಇಲ್ಲಿವರೆಗೆ ಅನುಭವ ಮಾಡಿದಂಥ ಬಾರ್ಕೇರವರಲ್ಲಿಯೂ ಹಾಗೂ ನಮ್ಮ ಚಂದ್ರಗೌಡರಲ್ಲಿಯೂ ನೆರೆದಂಥ ಎಲ್ಲ ಶರಣ ತಂದೆ ತಾಯಿಗಳಿಗೂ ತಮ್ಮಲ್ಲಿಯೂ ಭಕ್ತಿಯ ಶರಣಾರ್ಥಿಗಳು. ಬಹುಶಃ ನಿಮಗಾಗಲೇ ಎದ್ದು ಹೋಗ್ಬೇಕಂತ ಅನಿಸಿದೆ ಅಂತ ಅನಿಸುತ್ತೆ ನನಗೆ. ಯಾಕಂದ್ರೆ ಈಗಾಗಲೇ ಕೆಲವು ಅಲ್ಲಮ್ಮ ಆಗುತ್ತೆ, ಹಂಗೆಲ್ಲ ಮನಸ್ಸಿನ ಗುಣ ಹಂಗಿರ್ತದೆ, ಅದು ಆಗತ್ತೆ. ಬಹುಶಃ ಇವತ್ತು ಪ್ರಮುಖವಾಗಿ ಬದುಕಿನ ಪ್ರಶ್ನೆಯನ್ನೇ ಇಟ್ಕೊಂಡು ಮಾತಾಡ್ಬೇಕು ನಾವೀಗ. ಇಲ್ಲೇನು ಹೇಳಿದರೆ ಮೌಢ್ಯ ಮುಕ್ತ ಬದುಕು, ಇದು ಹೇಗೆ ನಮ್ಮ ಜೀವನಕ್ಕೆ ಈ ಮೌಢ್ಯಗಳ ಅಡ್ಡಿಯಾಗಿವೆ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಡೋಣ. ಅದಕ್ಕೆ ನಂತರದಲ್ಲಿ ನಿಮ್ಮ ಸರಿ ಸಮಾನತೆಗೆ ಹೋಗೋಣ. ಜಗತ್ತಿನ ಒಟ್ಟು ಜನಸಂಖ್ಯೆ ಇವತ್ತು 700 ಕೋಟಿ, ಹೌದಲ್ಲಮ್ಮ? 700 ಕೋಟಿ ಜನಸಂಖ್ಯೆ ಐತಿ ಇವತ್ತು. ಭಾರತದಲ್ಲಿ ಸುಮಾರು 130 ಕೋಟಿ ಜನಸಂಖ್ಯೆ ಇದೆ. ಸ್ವತಂತ್ರ ಬಂದಾಗ ಇದರ ಸಂಖ್ಯೆ ಬರೀ 30 ಕೋಟಿ. ನಾವು 1947ರಲ್ಲಿ ಸ್ವತಂತ್ರ ಪಡೆದಾಗ ನಮ್ಮ ಭಾರತದ ಜನಸಂಖ್ಯೆ 30 ಕೋಟಿ, ಇವತ್ತು 130 ಕೋಟಿ. ಇನ್ನು 100 ಕೋಟಿ ಸಂಪತ್ತನ್ನು ಹೆಚ್ಚು ಮಾಡಿದ್ದೇವೆ ನಾವು. ಇದರೊಳಗೆ 130 ಕೋಟಿಯೊಳಗೆ 65 ಕೋಟಿ ಜನ ನೀವಿದ್ದೀರಿ ಹೆಣ್ಮಕ್ಳು, ಅರ್ಧ. ಈ ಸಂದರ್ಭದಲ್ಲಿ ವಿಷಯ ಏನೈತೆ ಅಂತ ಹೇಳಿದ್ರೆ, ಅರ್ಧದಷ್ಟಿರುವ ನಿಮಗೆ ಧಾರ್ಮಿಕ ಸ್ವಾತಂತ್ರ್ಯ ಎಷ್ಟು ಇತ್ತು ಭಾರತದೊಳಗೆ ಮತ್ತು ಪ್ರಪಂಚದಲ್ಲಿ, ಅದಕ್ಕೆ ಬಸವಣ್ಣನವರು ಮಾಡಿದ್ದೇನು ಅನ್ನೋದು ನನಗೆ ಕೊಟ್ಟಿರುವ ವಿಷಯ. ಇದಕ್ಕಿಂತ ಪೂರ್ವದಲ್ಲಿ ಒಂದಿಷ್ಟು ನೀವು ಮೌಢ್ಯಗಳ ಬಗ್ಗೆ ಈಗಾಗಲೇ ಮಾತಾಡ್ತಿರೋದು ಶರಣರು. ಬಹುಶಃ ಈ ಮೌಢ್ಯವೇ ದೇವರನ್ನ ತನ್ನ ಒಡಲೊಳಗೆ ಅಡಗಿಸ್ಕೊಂಡ್ಬಿಟ್ಟೈತೆ. ಯಾಕಂತಂದ್ರೆ ದೇವರ ಹೆಸರಿನಲ್ಲಿನೇ ಮೌಢ್ಯಗಳು ನಡೀತಾ ಇರೋದು. ನೀವು ಈಗಾಗಲೇ ಅದ್ರ ಬಗ್ಗೆ ಬಹಳಷ್ಟು ಜ್ಞಾನ ಇದೆ. ಯಾಕೆ ಹಿಂಗ್ ಮಾಡ್ತಾನೆ ಮನುಷ್ಯ ಅಂತಂದ್ರೆ, ತನ್ನೊಳಗಿರುವ ತನ್ನ ಮನಸ್ಸಿನ ಶಕ್ತಿಯನ್ನು ಅರಿಯದೆ ಹೋದ್ರಿಂದ ಆ ಮೌಢ್ಯಗಳಿಗೆ ಒಳಗಾಗ್ತಾನೆ. ಮೌಢ್ಯಗಳಂದ್ರೆ ಏನು? ನಮ್ಮ ಅಪ್ಪ ಆಚರಣೆ ಮಾಡ್ಕೊಂತ ಬಂದಿದ್ದೆ, ನಮ್ಮ ಅವ್ವ ಆಚರಣೆ ಮಾಡ್ಕೊಂತ ಬಂದಿದ್ದಾಳೆ, ನಮ್ಮ ತಾತ ಆಚರಣೆ ಮಾಡ್ಕೊಂತ, ಅದು ನಾವು ಮಾಡ್ತಾ ಇದ್ದೀವಿ. ಹೌದಲ್ರಿ? ಈಗ ಮೊನ್ನೆ ಹಾಲಾಕಿ ಬಂದ್ ಹೇಳಿದ್ರಲ್ಲ, ಹಾಲಾಕಿ ಬಂದ್ರಿ ನೀವು, ನಾಗಪ್ಪಗೆ ಹಾಲಾಕಿ ಬಂದ್ರಿ, ಸರಿ. ದೇವರು ಅಂತಕ್ಕಂಥದ್ನ ಹಾಕಿದ್ರಿ, ನೀವು ಬಹಳ ಭಕ್ತಿವಂತರು ಅಂತ ಇಟ್ಕೊಂಡ್ಬಿಟ್ಟ. ಬಹಳ ಭಕ್ತಿ ಇತ್ತು ನಿಮ್ಮೊಳಗೆ. ಆ ಭಕ್ತಿಗೆ ಮೆಚ್ಚಿ ರಾತ್ರಿ ನೀವು ಮಕ್ಕಂಡಾಗ ಬಗಲಾಗ ಬಂದು ನಾಗಪ್ಪ ನಿಂತ್ಕೊಂಡ. ಏನ್ ಮಾಡ್ತಾರೆ ನೀವು? ಅಣ್ಣ ಅಪ್ಪ ಎಲ್ಲಿದ್ರಿ, ಕೋಲ್ ತಗೊಂಬರ್ರಿ ಅಂತಾರೆ. ಏನು ಇಲ್ಲ, ಬಾಳಪ್ಪ ಪೂಜೆ ಮಾಡಿದ್ದೀನಿ, ನಿನ್ಗೆ ನಮಸ್ಕಾರ ಅಂತಾರೆ. ನೀವು ಒಂದ್ಸಲ ಆಲೋಚನೆ ಮಾಡ್ಬೇಕಲ್ಲ, ಮಾಡಿದಾರೆ ಯಾವಾಗ? ಮಾಡಿದಿರಿ? ಬಂದಂದ್ರೆ ಏನ್ ಮಾಡ್ತಾರೆ ನೀವು? ಎದ್ದು ಓಡಿ ಹೋತ್ರು, ದೇವ್ರು ಬಂದನಂತ ಅಲ್ಲೇ ಆದ್ರೆ ತಲೆ ಸವರ್ತಾರ. ಭಯ ಇದೆಯಲ್ಲ, ದೇವರಂದ್ರೆ ಭಯವಿರಬಾರ್ದಲ್ಲ. ಇಲ್ಲ, ಅದನ್ನ ಯಾಕೆ ಮಾಡ್ತಾರೆ ಅಂದ್ರೆ ಅಂತವು ಯಾವುದೋ ಒಂದು ಕಾಲಮಾನಕ್ಕೆ ಅನುಗುಣವಾಗಿ, ಮಳೆಗಾಲ, ಈಗ ಮಳೆಗಾಲ ದಿನದಲ್ಲಿ ಸ್ವಲ್ಪ ಈ ಜಾಸ್ತಿ ಮಳೆ ಆದ ಕೂಡಲೇ ಹುತ್ತದೊಳಗೆ ನೀರು ತುಂಬಿದ ಕೂಡಲೇ ಏನ್ ಮಾಡ್ತಾ ಹಾವುಗಳು ಹೊರಗೆ ಬರ್ತಾವ. ಈ ಎಲ್ಲ ಜೀವಿಗಳು ಈ ಪರಿಸರಕ್ಕೆ ಬೇಕವು, ಅವಿಲ್ಲದೆ ಪರಿಸರ ಸರಿಯಾಗಿರಕ್ಕೆ ಸಾಧ್ಯನೇ ಇಲ್ಲ.
ಅವುಗಳನ್ನ ಕೊಲ್ಲಿ ನಾಶ ಮಾಡಿಬಿಟ್ರೆ ನಾನು ಮನುಷ್ಯ ಚಲೋ ಇರ್ತಾರೆ ಅಂತ ಅನ್ನಕ್ಕೆ ಸಾಧ್ಯನೇ ಇಲ್ಲ. ಬ್ಯಾಲೆನ್ಸ್ ಇದೆ, ಅದು ಎಕಾಲಜಿಕಲ್ ಬ್ಯಾಲೆನ್ಸ್ ಇದೆ. ಜನರಿಗೆ ಹೇಳಿ ನೋಡಿದ್ರು ಇಲ್ಲ ಹಂಗೆಲ್ಲ ಮಾಡಬಾರ್ದಪ್ಪ, ಹಾವು ಸಿಕ್ಕರೆ ಯಾರನ್ನ ಹಿಡ್ಕೊಂಡು ಹೋಗೋರು ಹೊರಗೆ ಬಿಡ್ರಿ ಅಂತಂದ್ರೆ ಜನ ಕೇಳಿಲ್ಲ, ಅಪಾಯ ಮಾಡ್ತಾವ ಅಂತ ಹೇಳಿ ಅವನ್ನೇನ್ ಮಾಡಿಬಿಟ್ರು, ತುಂಬಾ ಹಿಂಸೆ ಕೊಟ್ಟು ಕೊಲ್ಲಕ್ಕೆ ಪ್ರಾರಂಭ ಮಾಡಿದ ಕೂಡಲೇ ಸ್ವಲ್ಪ ತಿಳಿದವ್ರು ಏನ್ ಮಾಡಿದ್ರಂದ್ರೆ ಹಿಂಗಾದ್ರೆ ಕೆಳಗ್ಲಿ ಅವ್ರು ಅಂತೇಳಿ ಏನ್ ಮಾಡ್ಬಿಟ್ರು, ಇದು ದೇವ್ರಂತ ಹೇಳ್ಬಿಡೋಣ ಅವಂಗ ಸುಮ್ಮನೆ ಆತಾರಂತ. ಅದಕ್ಕೇನ್ ಮಾಡ್ಬಿಟ್ರು, ಅದು ನಾಗರಾವನ್ನ ದೇವ್ರು ಮಾಡಿ ನಿಮ್ಗೆ ಹಾಲಾಕ್ಸಕ್ ಹಚ್ಬಿಟ್ರು. ನಾವು ಇಲ್ಲೇನ್ ಮಾಡ್ತಾ ಇದೀವಿ ಈಗಂದ್ರೆ ಹಾಲಾಕೋದು ಬಿಡಂಗಿಲ್ಲ, ಹಾವನ್ನು ಬಡಿಯೋದು ಬಿಡಂಗಿಲ್ಲ ಅಲ್ವಾ. ಇದು ಯಾಕೆಂದ್ರೆ ಇದಕ್ಕೆ ಮೌಢ್ಯ, ಅದು ಒಂದು ಜೀವಿ ಅಲ್ವಾ. ಅದಕ್ಕೆ ಅಪ್ಪ ಏನ್ ಹೇಳ್ತಾರೆ, ಕಲ್ಲ ನಾಗರ ಕಂಡರೆ ಹಾಲ ನೆರೆ ಎಂಬರು, ದಿಡದ ನಾಗರ ಕಂಡರೆ ಕೊಲ್ಲು ಕೊಲ್ಲೆಂಬರಯ್ಯ ಅಲ್ವಾ. ನಿಜವಾದ ಹಾವು ಬಂದ್ ಕೂಡ್ಲೆ ಕೊಲ್ರಿ ಅಂತೀವಿ, ಮಣ್ಣಿನ ನಾಗಪ್ಪ ಹಾಲಾಗ್ತೀವಿ. ಉಂಬ ಜಂಗಮ ಬಂದರೆ ನಡೆಯೆಂಬರು, ಉಣ್ಣದ ಲಿಂಗಕ್ಕೆ ಬೋನವ ಹಿಡಿವರಯ್ಯ. ಹಿಂಗೆ ಎಡಿ ಮಾಡ್ತಾರಲ್ಲ ನೀವು, ಎಡಿ ಮಾಡುವಾಗ ಗೊತ್ತಿದೆ ಇದನ್ನ ನಾನೇ ಉಣ್ತೀನಿ ಅಂತ. ನಿಜವಾಗಿ ಯಾರಾದ್ರೂ ಹಸಿದರು ಬಂದ್ರೆ ಅದನ್ನ ನೀಡ್ತೀವೇನೋ, ಮುಂದಕ್ಕೆ ಹೋಗಪ್ಪ ಏನು ಮಾಡಿಲ್ಲ, ಪೂಜೆ ಮಾಡಿಲ್ಲ, ಅಡಿಗೆ ಮಾಡಿಲ್ಲ ಅಂತೀವಲ್ವ. ಈ ರೀತಿ ಮೌಢ್ಯಗಳನ್ನ ಸರಿಯಾಗಿ ಅರಿತು ಮಾಡ್ರಂತ ಹೇಳಿದ್ರು ಅಷ್ಟೇ. ನಿವಾರಣೆ ಮಾಡೋದಂದ್ರೆ ಏನಂದ್ರೆ ಅರಿತು ಮಾಡುವುದು, ತಿಳ್ಕೊಂಡು ಮಾಡೋದು. ಇನ್ನು ಯಾಕೆ ಮಾಡ್ತಾ ಇದ್ದಾರೆ, ಹಿಂಗ್ ಮಾಡಿದ್ರೆ ಸರಿನೋ ತಪ್ಪು ಅಂತಕ್ಕಂಥದ್ದು ಗೊತ್ತಾಯ್ತನಮ್ಮ. ಯಾಕೆ ಇದನ್ನ ಮಾಡಿದ್ದಾರೆ ಅಂತಂದ್ರೆ ದೇವರ ಸ್ವರೂಪ ಏನಂತಂದ್ರೆ ಅದು ಜೀವಂತಿಕೆ, ನೆನ್ಪಿಟ್ಟುಕೋಬೇಕು. ಅದನ್ನ ಹೇಳೋದ್ರ ಸೊಲಗಿ ಇವನ್ನೆಲ್ಲ ಅಲ್ಲ ಅಂದ್ರೆ ಅವರು ಇವನ್ನೆಲ್ಲ ಅಲ್ಲ ಅಂತ ಬಿಡಿಸಿ ಮಾಡೋದಾರ ಏನೈತಿ ನಿಮ್ಮನ್ನ. ಈಗ ನಿಮ್ಮನ್ನ ಗುಡಿಗೆ ಹೋಗೋದು ಬಿಡಿಸಿದ್ವಿ, ನಾಗಪ್ಪ ಹಾಲು ಹಾಕೋದು ಬಿಡಿಸಿದ್ವಿ ಅಲ್ವಾ, ಯಾಗ ಯಜ್ಞಗಳನ್ನ ಮಾಡೋದು ಬಿಡಿಸಿದ್ವಿ. ಮುಂದೇನು ಉತ್ತರ ಅದ್ರ ಏನು ಗುರಿ ಇಟ್ಕೊಂಡಿದ್ರು ಶರಣರನ್ನ ತಿಳಿಲಿಲ್ಲ ಅಂದ್ರೆ ಇವು ಸಹಿತ ಮೌಢ್ಯನೇ. ಮೌಢ್ಯದಲ್ಲಿ ಏನೋ ಒಂದ್ ರೀತಿ ಭಾವ ಮೃದು ಆಗ್ತೈತೆ ಅಂತ ಇಟ್ಕೊಳ್ರಿ. ಇದು ಏನೈತಲ್ಲ ಗೊತ್ತಿಲ್ಲದೆ ಬಿಡಿಸೋದು ಏನೈತಲ್ಲ ಇದು ಇನ್ನೂ ಹಾಳು ಮಾಡುತ್ತೆ ಭಾವವನ್ನು. ಸರಿ, ಗುಡಿ ಗುಂಡಾರಗಳು ಅಲ್ಲಿ ದೇವರೆಲ್ಲ, ಸ್ಥಾವರಗಳಲ್ಲಿ ದೇವರೆಲ್ಲ, ನನ್ನ ಅಂತರಂಗದೊಳಗೆ ದೇವರಿದ್ದಾನೆ ಅಂತಕ್ಕಂಥದ್ದು ಶರಣರು ಹೇಳಿದ್ರು, ನಿಜ. ಯಾಕಂದ್ರೆ ಪ್ರತಿಯೊಬ್ಬ ಜೀವಿಯಲ್ಲಿ ದೇವ ತನ್ನ ಅಸ್ತಿತ್ವವನ್ನು ಇಟ್ಟಿದ್ದಾನೆ. ಪ್ರತಿಯೊಬ್ಬರೊಳಗು ನೆನ್ಪಿಟ್ಕೋಬೇಕು ನೀವು ನಿಮ್ಮೆಲ್ಲರೊಳಗು ನಮ್ಮೆಲ್ಲರೊಳಗು ದೇವರ ಅಸ್ತಿತ್ವ ಇದೆ. ನಾವು ನೋಡಲು, ನಾವು ಕೇಳಲು, ನಾವು ಮಾತಾಡಲು ಅದೆಲ್ಲವೂ ದೇವ ಶಕ್ತಿಯಿಂದನೇ ಸಾಧ್ಯ ಇದೆಯೇ ಹೊರತು ದೇವನಿಲ್ಲದೆ ಜಗತ್ತಿನ ಒಂದು ಹುಲ್ಲುಕಡ್ಡಿ ಸಹಿತ ಅಲ್ಲಾಡಂಗಿಲ್ಲ. ಇಂಥ ಶಕ್ತಿ ಇದ್ದಾಗ ಆ ದೇವನನ್ನು ಎಲ್ಲಿ ಹುಡುಕ್ಬೇಕಂತಂದ್ರೆ ಎಲ್ಲಿ ಆತ ವಾಸ ಮಾಡಿದಾನೆ ಅಲ್ಲಿ ಹುಡುಕ್ಬೇಕಲ್ಲ. ಎಲ್ಲಿ ವಾಸ ಮಾಡಿದಾನೆ? ನಮ್ಮ ಅಂತರಂಗದೊಳಗೆ ವಾಸ ಮಾಡಿದಾನೆ. ನೆನ್ಪಿಟ್ಕೊಳ್ರಿ ನೀವು, ನಮ್ಮ ಭಾವದೊಳಗೆ ವಾಸ ಮಾಡಿದಾನೆ. ಅಲ್ಲಿ ನೀವು ಪೂಜೆ ಮಾಡಿಕೊಡ್ರಿ ಅಂತಂದ್ರೆ ನಾವು ಇಲ್ಲಿ ಮರೆತು ಈ ಭಾವದೊಳಗೆ 108 ಕಲ್ಮಶಗಳನ್ನ ತುಂಬಿಕೊಂಡು 108 ವಿಕಲ್ಪಗಳನ್ನ ತುಂಬಿಕೊಂಡು ನಾನು ಆ ದೇವನನ್ನ, ಅಖಂಡ ದೇವನನ್ನ ಒಂದು ಸಣ್ಣ ಮೂರ್ತಿ ಮಾಡಿ ಪೂಜೆ ಮಾಡುತ್ತಂದ್ರೆ ಅದು ಹೆಂಗ್ ಸಾಧ್ಯ ಆಗುತ್ತೆ ಅಂತ ಪ್ರಶ್ನೆ ಮಾಡಿದವರು ಯಾರಾದನ್ನ 12ನೇ ಶತಮಾನದ ಶರಣರು. ಜಗತ್ತಿನ ಎಲ್ಲಾ ಧರ್ಮಗಳನ್ನ ತಗೊಳ್ರಿ, ಕ್ರಿಶ್ಚಿಯಾನಿಟಿ, ಇಸ್ಲಾಂ, ಈವನ್ ವೇದಗಳು, ಉಪನಿಷತ್ತುಗಳು, ಎಲ್ಲಾ ಧರ್ಮಗಳು ಒಂದೇ ಹೇಳ್ತವೆ, ದೇವ ನಿರಾಕಾರನಾಗಿದ್ದಾನೆ. ಗೊತ್ತಿರ್ಬೇಕು ನಿಮಗೆ, ದೇವರು ನಿರಾಕಾರನಾಗಿದ್ದಾನೆ, ಆತ ಪ್ರತಿಯೊಂದು ಜೀವಿಯಲ್ಲಿ ಇದ್ದಾನೆ. ಹಾವು ನೀವು ಕೋಲ್ ಎತ್ತಿರಲ್ಲ, ಕೋಲ್ ತಗೊಂಡು ಹೊಡೆಯಕ್ಕೆ ಹೋಗ್ತಾರಲ್ಲ, ಅದ್ರ ಜೀವಿಯೊಳಗೆ ದೇವರ ಇದ್ದಾನೋ ಇಲ್ಲ? ಇದನ್ನಲ್ಲ. ಯಾಕೆ ನಾವು ಅದನ್ನ ಕೊಲ್ಲಕ್ಕೆ ಹೋಗ್ತೀವಿ ಅಂದ್ರೆ ನನಗೆ ಅಪಾಯ ಮಾಡಿರ್ತಾನೆ ಅಂತ. ಅದಕ್ಕಾಗಿ ಅದನ್ನ ತಿಳಿಸೋದ್ರ ಸಲುವಾಗಿ ಜೀವ ಸಂಕುಲಕ್ಕೆ ಹಾನಿ ಮಾಡಬಾರ್ದನ್ನ ಕಾರಣಕ್ಕನ್ನು ಹೇಳಿದ್ರೆ ಹೊರತು ಬೇರೆ ಅಲ್ಲ. ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ, ಎಲ್ಲಿ ಹುಡುಕ್ಬೇಕಾಗಿತ್ತು ಅಲ್ಲಿ ಬಿಟ್ಟಿದ್ದೀವಿ, ಎಲ್ಲಿ ಅದು ಇಲ್ಲವೋ ಅಲ್ಲಿ ಹುಡುಕಕತ್ತೀವಿ. ಇವತ್ತು ಸಮಸ್ಯೆ ಆಗಿರೋದು ಇದೆ. ಇಲ್ಲಿ ಮನುಷ್ಯನೊಳಗೆ ಯಾಕೆ ವಿಕಾರ ತುಂಬಿದೆ ಮನಸ್ಸಿನೊಳಗೆ ಅಂತಂದ್ರೆ, ಈ ಮನಸ್ಸು ಅಂತಕ್ಕಂಥದ್ದು ಆ ದೇವನಿಂದ ಹೊರಹೊಮ್ಮಿದಂತ ಮಹಾಬೆಳಕು. ಅದು ಮನಸ್ಸಂತಕ್ಕಂಥದ್ದು ಐತೆ ಅಲ್ಲಿಗೆ. ನೋಡ್ರಿ, ಇಲ್ಲಿ ಕುಂತಿರಿ, ಇಲ್ಲಿ ಚಡಪಡಿಕೆ ಶುರುವಾಯ್ತು, ಏನೋ ಸ್ವಲ್ಪ ಅದಗಳು ಹೊರಗೋಗ್ಬೇಕು ಅನ್ಸುತ್ತೆ, ಅಲ್ಲಿ ಊಟ ಮಾಡಿದ ಕೂಡಲೇ ಮತ್ತೆ ಮಲಗ್ಬೇಕಂತ ಮಲಗಿದ ಮೇಲೆ ಅದು ಹಿಂಗೆ ನಮ್ಮ ಬದುಕನ್ನ ಕರ್ಕೊಂಡೋಗಿ ಇಷ್ಟು ವರ್ಷ ಜೀವನವನ್ನ ಸವಿಸ್ಬಿಟ್ಟಿದೆ.
ಇದಕ್ಕೆ ಎಂಡ್ ಎಲ್ಲಿ, ಕೊನೆ ಎಲ್ಲಿ, ಯಾವಾಗ ಶಾಂತಿ, ಯಾವಾಗ ಸಂತೃಪ್ತಿ ಸಿಗಕ್ಕೆ ಸಾಧ್ಯ ಅನ್ನುವುದನ್ನ ಜಗತ್ತಿಗೆ, ಇಡೀ ಮನುಕುಲಕ್ಕೆ ತಿಳಿಸಿಕೊಟ್ಟವರು ಯಾರಂದ್ರೆ 12ನೇ ಶತಮಾನದ ಶರಣರು. ಅದನ್ನ ಹೇಳೋದಕ್ಕಿಂತ ಮುಂಚೆ ಇವೆಲ್ಲ ಮೌಢ್ಯಗಳನ್ನು ಬಿಡ್ರಿ ಮಲ್ಲ ಅಂದರು. ದೇವನನ್ನ ನಿನ್ನ ಅಂತರಂಗದೊಳಗೆ ಹುಡುಕು, ಇಡೀ ಜೀವ ಜಗತ್ತಿನಲ್ಲಿ ಹುಡುಕು ದೇವರನ್ನ. ಜೀವ ಜಗತ್ತಿನಲ್ಲಿ ಆತನ ಅಸ್ತಿತ್ವ ಇದೆ, ನಿನ್ನೊಳಗೆ ಕಂಡ್ರೆ ಮಾತ್ರ ಅಲ್ಲಿ ಕಾಣಕ್ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದ್ರೆ ಈ ದೇವರ ಹುಡುಕಾಟದಲ್ಲಿ ಸಮಸ್ಯೆ ಏನಾಗಿತ್ತು ಅಂತ ಹೇಳಿದ್ರೆ, ಇಡೀ ಮನುಕುಲ ದೇವರ ನೆಲೆಯನ್ನ ಹೇಳುವಾಗ ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಜಗತ್ತಿನಲ್ಲಿ ತುಂಬಾ ಶೋಷಣೆ ನಡೆದಿತ್ತು. ನೆನ್ಪಿಟ್ಕೊಳ್ರಿ, ಬಸವಣ್ಣನವರ ಬರೋದಕ್ಕಿಂತ ಪೂರ್ವದಲ್ಲಿ ನಿಮ್ಮ ಏನು ಹೆಣ್ಮಕ್ಳು ಇದಿರಲ್ಲ, 50% ಏನಿದಿರಲ್ಲ, 65 ಕೋಟಿ ಏನು ಇದಿರಲ್ಲ, ಈ 65 ಕೋಟಿ ಜನರಿಗೆ ಶಾಲೆಗೆ ಹೋಗುವ ಅವಕಾಶ ಇದ್ದಿಲ್ಲ. ಗೊತ್ತಾ ನಿಮಗೆ? ಇರ್ಲಿಲ್ಲ. ನೀವು ಶಿಕ್ಷಣಕ್ಕೆ ಕಲಿಯಂಗಿಲ್ಲ. ನೀವು ಹೈಯರ್ ಎಜುಕೇಶನ್ ದೂರ ಉಳಿತು, ಪ್ರೈಮರಿ ಎಜುಕೇಶನ್ಗೆ ಅವಕಾಶ ಇರಲಿಲ್ಲ. ನಮ್ಮ ಭಾರತದಲ್ಲಿ ಮಾತ್ರ ಇತ್ತೇನ್ರಿ ಅಂತ ಅನ್ಬೇಡ್ರಿ ನೀವು. ಮುಂದುವರೆದ ಯುರೋಪ್ ರಾಷ್ಟ್ರಗಳು ತಗೊಂಡ್ರೆ, ಉದಾಹರಣೆ ತಗೊಂಡ್ರೆ, ಇಂಗ್ಲೆಂಡ್ನಲ್ಲಿ, ಅಮೆರಿಕದಲ್ಲಿ, ಇಟಲಿಯಲ್ಲಿಯೂ ಸಹಿತ ಇದೇ ಹಣೆ ಬರಹ. 1848ರಲ್ಲಿ ಇಟಲಿಯಲ್ಲಿ ಒಬ್ಬ ಮೊದಲೇ ಹೆಣ್ಮಗಳು ಡಿಗ್ರಿ ತಗೊಂಡು ಹೊರಗೆ ಬರ್ತಾಳೆ. ಯಾವಾಗ? 1848 ಅಂದ್ರೆ 19ನೇ ಶತಮಾನ. ಅಲ್ಲಿ ತನಕ ನಿಮಗೆ ಸ್ವತಂತ್ರ ಇದ್ದಿಲ್ಲ, ಶಿಕ್ಷಣ ಸ್ವತಂತ್ರ ಇದ್ದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ 12ನೇ ಶತಮಾನದಲ್ಲಿ ಹುಟ್ಟಿ ಬಂದಂತ ಬಸವಣ್ಣವರು 33 ವಚನಕಾರ್ತಿಯರನ್ನ ತಯಾರು ಮಾಡ್ತಾರೆ ಅಂದ್ರೆ ಅವರ ಮುಂದಾಲೋಚನೆ ಹೆಂಗೈತಿ ವಿಚಾರ ಮಾಡಿ ನೋಡ್ರಿ. 33 ವಚನಕಾರ್ತಿಯರು ಯಾವಾಗ? 12ನೇ ಶತಮಾನದಲ್ಲಿ ತಯಾರಾಗ್ತಾರೆ. 19ನೇ ಶತಮಾನದಲ್ಲಿ ಯುರೋಪ್ ರಾಷ್ಟ್ರಗಳಲ್ಲಿ ಹೆಣ್ಮಕ್ಳಿಗೆ ಶಿಕ್ಷಣ ಇದ್ದಿಲ್ಲ. ಮತ್ತೇನು ಸಣ್ಣ ಕೆಲಸ ಇದು ಮಾಡಿದ್ದು? ಅದೇ ರೀತಿ ಈ ಶಿಕ್ಷಣ, ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ತರೋದಕ್ಕೆ ಸಾವಿತ್ರಿಬಾಯಿ ಫುಲೆ ಅಂತೇಳಿ ಮಹಾರಾಷ್ಟ್ರದಲ್ಲಿ ಒಬ್ಬ ತಾಯಿ ಆಗೋತಾಳ. ನೆನ್ಪಿಟ್ಕೊಳ್ರಿ ನೀವು, ಸಾವಿತ್ರಿಬಾಯಿ ಫುಲೆ ಭಾರತದ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಉನ್ನತವಾದ ಹೆಜ್ಜೆ ಏನಾದರೂ ಇಟ್ಟಿದ್ರೆ ಹೆಣ್ಮಕ್ಳಿಗಾಗಿ ಆ ತಾಯಿ. ಜ್ಯೋತಿಬಾ ಫುಲೆಯವರ ಹೆಂಡತಿ 1800 ಚಿಲ್ಲರದಲ್ಲಿ ಅಲ್ಲಿ ಏನ್ ಮಾಡ್ತಾರೆ, ಪೂನಾದಲ್ಲಿ ಒಂದು ಹೆಣ್ಮಕ್ಳಿಗಾಗಿ ಒಂದು ಶಾಲೆಯನ್ನು ತೆಗಿತಾಳೆ. ಹೆಣ್ಮಕ್ಳನ್ನ ಶಾಲೆ ಕಳ್ಸೋದೇನಂತಂದ್ರೆ ಮನುವಾದದ ವಿರುದ್ಧ, ಇದು ಹೆಣ್ಮಕ್ಳು ಕಲ್ತ್ರೆ ಇಡೀ ದೇಶ ಹಾಳಾಗಿ ಹೋಗ್ತೈತಿ ಅಂತ ಬರ್ಬಿಟ್ಟಿದ್ರು. ನೀವು ಹೆಣ್ಮಕ್ಳಿಗೆ ಅಧಿಕಾರ ಇಲ್ಲ, ಓದೋದು, ಧರ್ಮದ ಅಧಿಕಾರ ಇಲ್ಲ, ಶಿಕ್ಷಣದ ಅಧಿಕಾರ ಇಲ್ಲ, ಇದನ್ನು ಬರೆದು ಬಿಟ್ಟಿದ್ರು ನಮ್ಮ ಸಂಸ್ಕೃತಿಯಲ್ಲಿ. ಇದನ್ನೆಲ್ಲವನ್ನ ತೊಡೆದಾಕ್ದವ್ರು ಯಾರಾದ್ರೆ ಬಸವಣ್ಣವ್ರು. ಗೊತ್ತೈತೆ ನಿಮಗೆ? ಇತಿಹಾಸ ಓದಿರ್ತಾರಲ್ಲ, ಇವನ್ ತಿಳ್ಕೊಬೇಕು ನೀವು. ಯಾಕಂದ್ರೆ ಶಿಕ್ಷಣದ ಜೊತೆಗೆ ಇವೆಲ್ಲ ತಿಳ್ಕೊಳ್ಳಿದ್ರೆ ಶಿಕ್ಷಣ ಪ್ರಯೋಜನ ಬರೋದಿಲ್ಲ. 8 ವರ್ಷದಲ್ಲಿ ಬಸವಣ್ಣನವರಿಗೆ ಉಪನಯನ ಮಾಡೋದಕ್ಕೆ ತಯಾರು ಮಾಡಿದಾಗ ಅವ್ರು ಪ್ರಶ್ನೆ ಮಾಡ್ತಾರೆ, ನನಗಿಂತ 6 ವರ್ಷ ದೊಡ್ಡ ಇದ್ದಂತ ನನ್ನ ಅಕ್ಕನಿಗೆ ಉಪನಯನ ಮೊದಲು ಮಾಡ್ರಿ, ನಂತರ ನನಗೆ ಮಾಡ್ರಿ ಅಂತ. ಅವಾಗ ಹೇಳ್ತಾರೆ ಪುರೋಹಿತರು, ಹೆಣ್ಮಕ್ಳು ಅವ್ರು ಮಾಡಕ್ ಬರಂಗಿಲ್ಲ, ಹೆಣ್ಮಕ್ಳು ಶೂದ್ರಳು, ಉಪನಯನ ಮಾಡಕ್ ಬರಂಗಿಲ್ಲ, ನಿನಗಷ್ಟೇ ಮಾಡೋದು ಅಂತಾರ. ನನ್ನ ಅಕ್ಕನಿಗಿಲ್ಲದ ಉಪನಯನ ನನಗೂ ಬೇಡ ಅಂತ. ಮತ್ತೆ ಎಂಥ ಮಾತು! ಅಂಥ ಸಂದರ್ಭದಲ್ಲಿ ಇಡೀ ಧಾರ್ಮಿಕ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡಿದಿ, ನೀನು ಅಗ್ರಹಾರದಿಂದ ಹೊರಗಾಕ್ತು ನಿನ್ನಂತೇಳಿ ಹೊರಗಾಕ್ತಾರೆ. ನೀನು ಕ್ಷಮೆ ಕೇಳು, ಹಂಗಾದ್ರೆ ಇಲ್ಲಿ ಉಳಿಯಕ್ ಸಾಧ್ಯ ಇದೆ, ಇಲ್ಲ ಅಂದ್ರೆ ಹೊರಗಾಕ್ತೀವಿ. ನಾನು ಸರಿಯಾಗಿ ಹೇಳಿದ್ದೇನೆ, ಜಗತ್ತಿನಲ್ಲಿ ಹುಟ್ಟಿದ ಜೀವಿಗಳೆಲ್ಲರೂ ಒಂದೇ ಇದ್ದಾರೆ, ಹೆಣ್ಣು ಗಂಡು ಅನ್ನತಕ್ಕಂಥ ಭೇದ ಇಲ್ಲ, ಒಳಗಿರ್ತಕ್ಕಂಥ ಆತ್ಮ ಒಂದೇ. ಹಾಗಾಗಿ ನನ್ನ ಅಕ್ಕನಿಗೆ ನೀವು ದೀಕ್ಷಾ ಸಂಸ್ಕಾರ ಕೊಟ್ರೆ ಮಾತ್ರ ನಾನು ಇಲ್ಲಿರ್ತೇನೆ, ಇಲ್ಲಿದ್ರಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಮನೆ ತೋರಿತಾರೆ 8 ವರ್ಷದಲ್ಲಿ ಬಸವಣ್ಣ. ಸಾಮಾನ್ಯ ಕೆಲಸ ಅಲ್ಲಿ ಇವತ್ತು ನೋಡ್ರಿ. ಅದಕ್ಕಾಗಿ ಏನ್ ಮಾಡಿದ್ರು, ಅಲ್ಲಿ ಬಂದ್ಮೇಲೆ ಎಲ್ಲ ವಿದ್ಯೆ ವೇದ ಆಗಮಗಳನ್ನೆಲ್ಲ ಓದಿ ಅಲ್ಲಿರುವ ಎಲ್ಲಾ ಹೊಲಸುಗಳನ್ನ ಬಿಚ್ಚಿಡ್ತಾರೆ ಜನರ ಮುಂದೆ. ಲಿಂಗ ಈಗ ಕೊಟ್ಟಿದಾರಲ್ಲ, ಬರೀ ಗಂಡ್ಮಕ್ಳಿಗೆ ಕೊಟ್ರ ಅಂತ ಮಾಡಿರಿ ಇಷ್ಟು ಲಿಂಗ. ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಇಬ್ರಿಗೂ ಕೊಟ್ಟಾರ. ಹೆಣ್ಮಕ್ಳು ಲಿಂಗ ಹಿಡಿದು ಪೂಜೆ ಮಾಡ್ತಾರಿಲ್ರಿ, ಅದು ಲಿಂಗಾಯತ ಧರ್ಮದ ಶ್ರೇಷ್ಠತೆ ಇದು. ಆದ್ರೆ ನಮಗೇನಾಗಿದೆ ಅಂದ್ರೆ, ಇದು ಲಿಂಗಾಯತ ಧರ್ಮ ಅಂದ್ರೆ ಏನೋ, ಅಲ್ಲಿ ಬ್ಯಾರೆ ಇಲ್ರಿ, ಇಲ್ಲಿ ಬ್ಯಾರೆ ಇಲ್ಲ, ಎರಡು ಒಂದದವ. ವೇದಗಳಲ್ಲಿ ಹೇಳಿದ್ದೇವೆ, ಇಲ್ಲಿ ಹೇಳ್ಯಾರ, ಎಲ್ಲಿದೆ? ಅದೇ ವೇದಗಳು, ಅದೇ ಆಗಮಗಳು, ಅದೇ ಶ್ರುತಿ ಸ್ಮೃತಿಗಳು
ನಿಮ್ಮನ್ನ ಏನ್ ಮಾಡಿದ್ರು, ಹೊರಗಿಟ್ಟಿದ್ರು ಧರ್ಮದಿಂದ. ಮತ್ತೆ ಅದನ್ನು ಬಸವಣ್ಣನವರು ನಿರಾಕರಣೆ ಮಾಡ್ಬೇಕಾಗಿತ್ತಲ್ಲ, ಮಾಡಿದ್ರು. ಈ ಕಾರಣಕ್ಕೆ ನಾವೆಲ್ಲರೂ ತಿಳ್ಕೋಬೇಕಾಗಿದ್ದೇನೆಂದ್ರೆ, ಇಡೀ ಮನುಕುಲಕ್ಕೆ ಜಾತಿ ಭೇದವನ್ನ, ಲಿಂಗ ಭೇದವನ್ನ ಅಳಿಸಿ ಹಾಕಿ ಎಲ್ಲರಿಗೂ ಧರ್ಮದ ಹಕ್ಕನ್ನ ಕೊಟ್ಟಂತ ಮಹಾಪುರುಷ ಇವತ್ತು ಯಾರಾದ್ರೂ ಇದ್ರೆ ಅದು 12ನೇ ಶತಮಾನದ ಬಸವಣ್ಣ ನೆನ್ಪಿಟ್ಕೊಟ್ರು. ಇವತ್ತು ನಾವೇನ್ ಲಿಂಗವಂತರಂತ ಏನು ಕೇಳ್ಕೊಂತೀವಲ್ಲ, ಅವಾಗ ನಾವೆಲ್ಲರೂ 4 ವರ್ಣಗಳಲ್ಲಿ ಕೊನೆಯ ವರ್ಣದಲ್ಲಿ ಇದ್ವಿ ನಾವು. ಯಾವುದು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಶೂದ್ರ ವರ್ಗದಲ್ಲಿ ಬರ್ತಕ್ಕಂಥವು ಇವತ್ತು ವರ್ಗ ಇದು. ನಮಗೆ ಯಾರಿಗೂ ಕಟ್ಟಿಮೆ ಕುಂದ್ರ ಅಧಿಕಾರ ಇರಲಿಲ್ಲ. ಕಾರಣ ಇಷ್ಟೇ, ನಾವೆಲ್ಲರೂ ಶೂದ್ರರು. ಬಸವಣ್ಣನನ್ನು ನಂಬಿ ನಾವೆಲ್ಲ ಲಿಂಗಧಾರಿಗಳಾದ ಮೇಲೆ ನಮಗೆ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನ ಸಿಕ್ತು. ಅದನ್ನು ನಂಬಿದಂತ ಎಲ್ಲಾ ಜನಾಂಗದಿಂದ ಬಂದ್ರಲ್ಲಿ ಬಸವಣ್ಣವ್ರ ಸಮೀಪ. ಮಾದಾರ ಚೆನ್ನಯ್ಯ ಬರ್ತಾನೆ, ಡೋಹಾರ ಕಕ್ಕಯ್ಯ ಬರ್ತಾನೆ, ಕುರುಬ ಗೊಲ್ಲಾಳೇಶ ಬರ್ತಾನೆ, ನಾಯಕ ನನ್ನಯ್ಯ ಬರ್ತಾನೆ. ಬಸವಣ್ಣ ಕಟ್ಟಿದಂತ ಧರ್ಮ ಒಂದು ಜಾತಿಯ ಧರ್ಮ ಅಲ್ಲ. ಆದ್ರೆ ಇವತ್ತು ಅದನ್ನ ಜಾತಿ ಮಾಡಿಟ್ಟಿದ್ದೀವಿ ನಾವು. ಕಾರಣ ಇಷ್ಟೇ, ತಿಳುವಳಿಕೆ ಇಲ್ಲದ ಕಾರಣ. ನನ್ನೊಳಗಿನ ಬೆಳಕೆ ದೇವರು, ನನ್ನೊಳಗಿನ ಬೆಳಕೆ ದೇವರು ಅನ್ನೋ ಅರಿವಿಲ್ಲದ ಕಾರಣ ಇಷ್ಟೆಲ್ಲ ಅವಾಂತರಗಳು. ಇವತ್ತು ಲಿಂಗಾಯತರಿಗೆ ಬಸವ ತತ್ವವನ್ನ ಹೇಳ್ತಕ್ಕಂಥದ್ದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಉಳಿದವ್ರಿಗೆ ಹೇಳ್ಬೋದು, ದೊಡ್ಡ ಸಮಸ್ಯೆ. ಯಾಕಂತಂದ್ರೆ ತಿಳುವಳಿಕೆ ಏನಾಗಿದೆಯಲ್ಲ, ಆ ತಿಳುವಳಿಕೆಯನ್ನು ಗ್ರಹಿಸ್ತಕ್ಕಂಥದ್ದು ಒಂದು ಶಕ್ತಿ ನಮಗೆ ಆಗ್ತಾ ಇಲ್ಲ. ಈ ಕಾರಣಕ್ಕೆ ಇವತ್ತು ಬಸವಣ್ಣನವ್ರನ್ನ ಆ ವಚನಗಳಲ್ಲಿ ಹಿಂಗಿದಾವೆ. ನೀವು ಏನು ಪ್ರಶ್ನೆ ಮಾಡಿದ್ರು ಸಹಿತ ಉತ್ತರ ಇದೆ ಬಸವಣ್ಣವ್ರ ವಚನಗಳಲ್ಲಿ. ಇವತ್ತು ನೋಡ್ರಿ, ಲಿಂಗಾಯತರ ಮನೆಗಳಾಗೆಲ್ಲ ಓಪನಿಂಗ್ ಮಾಡ್ತಾರೆ ಅಂತ ಇಟ್ಕೊಡ್ರಿ. ಏನ್ ಮಾಡ್ತಾರೆ? ಮೊದಲು ಸ್ವಲ್ಪ ಆಕಳ ಹೊಡ್ಕೊಂಡ್ಬರ್ತದ್ರು. ಈಗ ಏನಿಲ್ಲ, ಈಗ 50,000 60,000 ಖರ್ಚು ಮಾಡಿ ಯಜ್ಞ ಯಾಗಗಳನ್ನ ಮಾಡ್ತಾರೆ. ನಮ್ಮ ಸಂಸ್ಕೃತಿ ಯಜ್ಞ ಯಾಗದ ಸಂಸ್ಕೃತಿನೇ ಅಲ್ಲ, ಅಲ್ಲಿ ಬೆಂಕಿ ಹಚ್ಚ ಸಂಸ್ಕೃತಿನೇ ಅಲ್ಲ. ಆದ್ರೂ ಮಾಡಾಕತ್ತಿದ್ವಿ ನಾವು. ಯಾರನ್ನ ನೋಡಿ ಮಾಡಾಕತ್ತಿದ್ವಿ? ಯಾರು ಕಲ್ಯಾಣದಲ್ಲಿ ಶರಣರ ಹತ್ಯೆಗೆ ಕಾರಣ ಆಗಿದ್ರು ಅವರನ್ನು ಅನುಸರಿಸಿ ಮಾಡಾಕತ್ತೀವಿ ನಾವು ಇವತ್ತು. ಕಿಚ್ಚು ದೈವವೆಂದು ಹವಿಯ ನಿಕ್ಕುವ ಹಾರವನ ಮನೆಯ ಕಿಚ್ಚದ್ದು ಸುಡುವಾಗ. ಕಿಚ್ಚು ದೈವ ಅಂತೇಳಿ ಅವ್ರೇನು ಹೇಳಿದ್ರಲ್ಲ ಆ ವರ್ಗ, ಅವರು ಆತ ಇಲ್ಲಿ ಯಜ್ಞ ಮಾಡ್ತಿರ್ತಾನೆ, ಬೆಂಕಿಗೆ ಹಾಕ್ತಿರ್ತಾರೆ, ಸೀರೆ ಹಾಕ್ತಾರ, ತುಪ್ಪ ಹಾಕ್ತಾರ, ಬೆಣ್ಣೆ ಹಾಕ್ತಾರ, ಎಲ್ಲ ಹಾಕ್ತಾರ. ಅದೇ ಕಿಚ್ಚು ದೈವವಾಗಿ ಮನೆ ಸುಡಾಕತ್ತಿದ್ರೆ ಹೆಂಗ ಅಂತ ಕೇಳ್ತಾರೆ ಬಸವಣ್ಣ. ಯಾರ ಹೇಳಿದ್ರಂತೆ, ಪೂಜ್ಯರೇ ನಿಮ್ ಮನೆ ಬೆಂಕಿ ಎತ್ತೈತಿ, ಬೆಂಕಿ ಎತ್ತಿದ್ಗಳ ಯಜ್ಞ ಮಾಡದ್ ಬಿಟ್ಟು ಓಡೋಗ್ಬಿಟ್ರಂತ ಅವ್ರು. ಓಡೋಗಿ ಎಲ್ಲಾರನ್ನ ಕರಿತಾರಂತ, ಬರ್ರಿ ಬರ್ರಿ ಆರಿಸ್ ಬರ್ರಿ ನೀವನ್ನ. ಕೆಲವ್ರು ಮಣ್ಣು ಹೋಗ್ದವ್ರು, ಕೆಲವ್ರು ಬಚ್ಚಲ್ ಮಾರಿ ನೀರು ತಗೊಂಡು ಹೋಗ್ದವ್ರು. ನೋಡು, ಒಂದ್ ಕಡೆ ದೇವರು, ಇನ್ನೊಂದ್ ಕಡೆ ದೇವರು ಅಲ್ಲ. ಏನಿದು ವಿಪರ್ಯಾಸ ಇದೆಲ್ಲ? ಜನರನ್ನ ಮೋಸ ಮಾಡುವುದಕ್ಕೆ, ಜನರಿಂದ ಹಣ ಸುಲಿಯೋದಕ್ಕೆ ಮಾಡ್ತಕ್ಕಂಥ ತಂತ್ರಗಳನ್ನ ನಾವು ಆಚರಣೆ ಮಾಡ್ಕೊಂತ ಹೋದ್ರೆ ಬಸವಣ್ಣ ನಮಗೆ ಅರ್ಥ ಆಗೋದಾದ್ರೆ ಯಾವಾಗ? ಅದಕ್ಕಾಗಿ ಹೇಳಿದ್ರು ಅವ್ರು, ಏನು ಮಾಡಿದ್ರು ತಿಳಿದು ಮಾಡು, ತಿಳಿದು ಮಾಡು. ಆ ಕಾರಣಕ್ಕೆ ಅವೆಲ್ಲವನ್ನ ಹೊಡೆದಾಕ್ದಂತ ಬಸವಣ್ಣ ಕೈಗೆ ಕರಸ್ಥಲಕ್ಕೆ ಲಿಂಗ ಕೊಟ್ಟ. ನಿನ್ನೊಳಗಿನ ಬೆಳಕು ಇದು, ನೋಡು, ಕನ್ನಡಿ ಇದ್ದಂಗಿದು. ಮೇಲಿನ ರೂಪ ನೋಡೋದಕ್ಕೆ ಈ ಕನ್ನಡಿ ಆದ್ರೆ, ಒಳಗಿನ ನನ್ನ ನಿಜ ರೂಪ ನೋಡೋದಕ್ಕೆ ಇಷ್ಟಲಿಂಗ ಅಂತಕ್ಕಂಥದ್ದು ಕನ್ನಡಿ. ಅದು ಎಲ್ಲರೂ ಧರಿಸಬಹುದು, ಎಲ್ಲಾ ಜಾತಿಯವರು ಧರಿಸಬಹುದು, ಹೆಣ್ಮಕ್ಳು ಧರಿಸಬಹುದು, ಗಂಡು ಮಕ್ಕಳು ಧರಿಸಬಹುದು ಅಂತ ಹೇಳಿದಾಗ ಅದೇನಾಗ್ತತಿ? ಫಲ ಕೊಡ್ತತಿ. ನನ್ನ ಮನಸ್ಸನ್ನ ಏಕಾಗ್ರ ಮಾಡ್ತತಿ, ನನಗೆ ನಿಜ ತತ್ವದ ಅರಿವು ಮಾಡಿಕೊಡ್ತತಿ. ಇಂಥದ್ರಲ್ಲಿ ಇವತ್ತು ಯಾಕೆ ಬಸವಾದಿ ಶರಣರ ತತ್ವಗಳು ಇಡೀ ಜಗತ್ತಿನಲ್ಲಿ ಅನುಸರಣೆಗೆ ಒಳಗಾಗ್ಯಾವಂದ್ರೆ ಇದೇ ಕಾರಣಕ್ಕೆ. ಇಲ್ಲಿ ಯಾವ ಪ್ರಶ್ನೆಗೂ ಸಹಿತ ಉತ್ತರ ಇಲ್ಲ ಅಂತಲ್ಲ, ಔಷಧಿ ಇಲ್ಲ ಅಂತಲ್ಲ, ಬರೀ ಪ್ರಶ್ನೆಗಳನ್ನ ನಿಮ್ಮ ಮುಂದಿಡೋದಲ್ಲ, ಅದಕ್ಕೆ ಉತ್ತರ ಬೇಕು. ಮನುಷ್ಯ ಯಾಕೆ ಹಿಂಗಾಗ್ಯಾನಪ್ಪ? ಯಾಕಾಗ್ಯಾನ ಹಿಂಗೆ? ಸರಿ, ಅವನು ಸ್ವಾರ್ಥಿಯಾಗಿದ್ದಾನೆ, ಅವನು ಕೆಟ್ಟದ್ದು ಮಾಡ್ತಾ ಇದ್ದಾನೆ. ಕಾರಣ ಏನು? ತನ್ನೊಳಗಿನ ಬೆಳಕನ್ನ ತಾನು ನೋಡದವನಾಗಿದ್ದಾನೆ. ಇವತ್ತು ನೋಡ್ತಾ ಇದೀವಲ್ಲ ನಾವು, ದೇವಸ್ಥಾನದ ಪರಿಸ್ಥಿತಿಗಳನ್ನ ನೋಡ್ತಾ ಇದ್ದೀರಿ ನೀವು. ಯಾವುದು 100 ವರ್ಷ ನಾವು ದೇವರಂತ ಅನ್ಕೊಂಡು ಬಂದಿವೋ, ಇವತ್ತಲ್ಲಿ ಪರಿಸ್ಥಿತಿ ನೋಡ್ಬಿಟ್ರೆ ಅಲ್ಲಿ ಇರ್ತಕ್ಕಂಥ ದೇವರ ಅಸ್ತಿತ್ವ ಆದ್ರೆ ಹೆಂಗಿರ್ಬೇಕು ವಿಚಾರ ಮಾಡಿ ನೋಡ್ರಿ. ವಿಚಾರ ಮಾಡಿದ್ರೆ ಒಮ್ಮೆಲೆ ಬರ್ತಾ ಇದ್ದಾವೆ, ಟಿವಿಗೆಲ್ಲ ಬರ್ತಾ ಇದ್ದಾವೆ. ಯಾಕೆ ಹಿಂಗಾಯ್ತು?
ಅಲ್ಲಿ ಆ ಸ್ವಾಮಿ ಏನಾದ್ರೂ ವಾಸ ಮಾಡಿದ್ರೆ ಇದಕ್ಕೆಲ್ಲವಕ್ಕೆ ಅವಕಾಶ ಕೊಡ್ತದ್ನ? ಇಲ್ಲ. ಯಾರು ಮಾಡ್ತಾ ಇದ್ದಾರೋ ತನ್ನೊಳಗಿನ ಆ ದೈವತ್ವವನ್ನು ಮರೆತು ಆ ಹೆಸರಿನಲ್ಲಿ ಶೋಷಣೆ ಮಾಡ್ತಾ ಇದ್ದಾರೆ. ಇದನ್ನು ಹೇಳಿದವರು ಬಸವಣ್ಣವರು. ನಿನ್ನೊಳಗೆ ನೀನು ಸರಿಯಾಗಿ ನೋಡು. ನೀನೇನು ಸಾವಿರಾರು ಕೋಟಿಯನ್ನು ಗಳಿಸಿದೆಯಲ್ಲ, ಇದು ತಗೊಂಡೋಗಕ್ಕೆ ಬರಂಗಿಲ್ಲ ನಿನಗೀಗ. ನೀನು ಹೋಗುವಾಗ ತಗೊಂಡೋಗಿ ಬರಲ್ಲ. ಅದಕ್ಕಾಗಿ ನಿನ್ನ ಅಂತರಂಗದೊಳಗಿರುವ ಬೆಳಕನ್ನು ನೀನು ವಿಸ್ತರಿಸಿಕೊಳ್ಳು. ಅಜ್ಞಾನದ ಪರಮಾವಧಿ ಇದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅವರು. ನೀನು ಇಲ್ಲೇನು ಕೂಡಿಟ್ಟಿಯಲ್ಲ, ಕೂಡಿಟ್ಟಿದ್ದೆಲ್ಲ ಒಂದ್ಸಲ ಹೋಗದೆ. ಅದಕ್ಕಾಗಿ ಸತ್ಯದ ಬದುಕನ್ನು ನಡೆಸು. ಎಷ್ಟು ನಿನಗೆ ಇಲ್ಲಿ ಬದುಕಕ್ಕೆ ಸಾಧ್ಯ ಆಗಿದೆಯೋ ಆ ಬದುಕಿನಲ್ಲಿ ಅನ್ಯಾಯ ಮಾಡಬೇಡ, ಯಾರಿಗೂ ಕೆಟ್ಟ ಆಲೋಚನೆಗಳನ್ನು ಮಾಡಬೇಡ. ಯಾಕಂದ್ರೆ ಸೃಷ್ಟಿಯಲ್ಲಿ ಅಂಥದ್ದೊಂದು ಸಾಮರ್ಥ್ಯ ಇದೆ. ಏನಂತಂದ್ರೆ ಎಲ್ಲರಿಗೂ ಸಮಾನತೆಯನ್ನು ಕಲ್ಪಿಸ್ತಕ್ಕಂಥ ಸಾಮರ್ಥ್ಯ ಇದೆ. ನಾವು ಅದನ್ನ ದಾಟಿ ಏನಾದ್ರೂ ಹೋತು ಅಂತಂದ್ರೆ ಅದು ಸಾಧ್ಯ ಇಲ್ಲದ ಮಾತು. ಸ್ವಲ್ಪ ದಿವಸ ಟೈಮ್ ತಗೋಬಹುದು ಅಷ್ಟೇ. ಅದು ನಮಗೆ ಕ್ರಿಯೆ ಮಾಡೋದಕ್ಕೆ ಸಮಯ ತಗೊಂತೈತೆ. ಅದಕ್ಕೆ ಈ ನೆಲೆಯಲ್ಲಿ ಬಸವಾದಿ ಶರಣರು ಹೆಣ್ಮಕ್ಳಿಗೆ ಮೊದಲು ಧಾರ್ಮಿಕ ಸ್ವಾತಂತ್ರ್ಯ ಕೊಟ್ಟರು, ಅಕ್ಷರ ಜ್ಞಾನವನ್ನು ಕೊಟ್ಟರು. ಮತ್ತು ತಾಯಿಯವರು 33 ವಚನಕಾರ್ತಿಯರು ಬರೆದಂತ ವಚನಗಳನ್ನು ನೋಡಿದರೆ ಸಾಮಾನ್ಯ ವಚನಗಳು, ಕಸ ಹೊಡಿತಕ್ಕಂಥವ್ರು, ಸುಳ್ಗಾಡ ಕಾಯ್ತಕ್ಕಂಥವ್ರು, ಇಂಥವರೆಲ್ಲ ವಚನಕಾರ್ತಿಯರಾಗ್ತಾರೆ. ಕಾರಣ ಇಷ್ಟೇ, ಬಸವಣ್ಣ ಅವರೊಳಗಿರುವ ಅಂತಸತ್ವವನ್ನು ತೋರಿಸಿದ ಕಾರಣ. ಅದಕ್ಕಾಗಿ ವಚನ ಬರೆಷ್ಟು ಶಕ್ತಿ ಬಂತವರಿಗೆ. ಹೇಳಿದ್ರೆ ಅವರು ಪೂಜೆ ಅಂದ್ರೆ ಏನಂತ ಹೇಳ್ತಾರೆ. ಪೂಜೆ ಅಂದ್ರೆ ಏನು? ಇಲ್ಲಿ ನಿನ್ನೊಳಗಿನ ಕತ್ತಲೆಯನ್ನು ಇಟ್ಕೊಂಡು ಮಾಡೋದು ಪೂಜೆ ಅಲ್ಲ. ಅರ್ಚನೆ ಪೂಜನೆ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ. ಮತ್ತು ಮುಂದೆ ಏನು ಹೇಳ್ತಾರೆ? ಪರಸ್ತ್ರೀ ಪರ ದೈವವನ್ನೊಪ್ಪುದೇ ನೇಮ ಕಾಣರು, ಒಪ್ಪುದೇ ನೇಮ ಕಾಣರು ಜಂಬು ಜಕ್ಕೇಶ್ವರನಲ್ಲಿ ಅಂತ ಹೇಳಿ ಸತ್ಯಕ್ಕ ತಾಯಿ ಹೇಳ್ತಾಳೆ. ಪೂಜೆ ಮಾಡೋದ್ರಾಗ ಏನಿಲ್ಲ, ನಿನ್ನ ಅಂತರಂಗದೊಳಗೆ ಬೇರೆಯವ್ರ ಹಣ ಬೇಡ, ಬೇರೆಯವ್ರ ಸ್ತ್ರೀ ಬೇಡ, ಬೇರೆ ಅಸತ್ಯ ಅಂತಕ್ಕಂಥ ಅನ್ಯ ದೈವ ಬೇಡ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಶರಣರು. ಇಂಥ ವಚನಕಾರ್ತಿಯರನ್ನ 12ನೇ ಶತಮಾನದಲ್ಲಿ ತಯಾರು ಮಾಡಿದಂಥ ಬಸವಣ್ಣವರು ಸಹಜವಾಗಿ ಇವತ್ತು 21ನೇ ಶತಮಾನದಲ್ಲಿ ಜಗತ್ತಿನ ಎಲ್ಲಾ ದೇಶಗಳಲ್ಲಿ ಅವರು ಆರಾಧಿಸಲ್ಪಡ್ತಾ ಇದ್ದಾರೆ. ನೀವೇನಾದ್ರೂ ಈ ನಾಡಿನವರು ಅದನ್ನು ಕಲೀಲಿಲ್ಲ ಅಂದ್ರೆ ನೀವೇ ಹಿಂದುಳಿದಂಗೆ ಅಷ್ಟೇ. ವಚನಗಳನ್ನ ಓದ್ರಿ, ಏನೇ ಮಾಡ್ರಿ, ನಿಮ್ಮ ಟೆಕ್ಸ್ಟಿನ ಜೊತೆಗೆ ವಚನಗಳನ್ನ ಓದ್ರಿ. ವಚನಗಳನ್ನ ಓದ್ತಾ ಅದನ್ನ ಅರ್ಥ ಮಾಡ್ಕೊಳ್ರಿ. ಯಾಕೆ ಹಿಂಗೆ ಹೇಳಿದ್ರಂತ ತಿಳ್ಕೊಂಡು ನೀವು ಬದುಕನ್ನ ರೂಪಿಸ್ಕೊಳಕ್ ಹೋದ್ರೆ ಖಂಡಿತವಾಗಿ ಸಹಿತ ಆ ಬೆಳಕು ನಿಮಗೆ ಸಹಜವಾಗಿ ಬೆಳಕು ಕೊಡ್ತೈತೆ, ಬದುಕಿನಲ್ಲಿ ಒಳ್ಳೇದಾಗ್ತೈತಿ. ಅವ್ರು ಹೇಳಿದ್ದು ಬದುಕಿನ ಸೂತ್ರವೇ ಹೊರತು ದೇವರಿಂದ ಬದುಕನ್ನ ಭಿನ್ನವಾಗಿಟ್ಟು ಹೇಳಿದವರಲ್ಲ ಅವರು. ನಿನ್ನ ಬದುಕಿನಲ್ಲಿ ದೇವರು ಕೆಲಸ ಮಾಡ್ಬೇಕತ್ತ, ಸತ್ಯವಾಗಿ ನೀನು ಇರಬೇಕು. ನಿನ್ನದಲ್ಲದ್ದನ್ನ ನೀನು ಮುಟ್ಟಬಾರದು. ಅನ್ಯ ದೈವವನ್ನ ನೀನು ಉಪಾಸನೆ ಮಾಡಬಾರ್ದು. ಪರಸ್ತ್ರೀ ಪರಧನಕ್ಕೆ ಕೈ ಹಚ್ಚಬಾರ್ದು. ಇಷ್ಟು ಹೇಳಿದರು. ಯಾಕಂದ್ರೆ ನಿನ್ನ ಹಕ್ಕು ಅಲ್ಲ ಇದು ಒಡವೆ ಯಾರ್ದಂದ್ರೆ ಪರಮಾತ್ಮನ ಒಡವೆ. ಈ ಸೃಷ್ಟಿಯೊಳಗೆ ಚಂದ 4 ದಿವಸ ಇದ್ದು ಹೋಗಕ್ ಬಂದೀವಿ ನಾವು ಅಷ್ಟೇ ಹೊರತು ಇಲ್ಲಿ ಎಲ್ಲವನ್ನ ಕೂಡಿಟ್ಕೊಂಡು ಹೋಗಕ್ ಬಂದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ ಬಸವಾದಿ ಶರಣರು ಸತ್ಯವನ್ನೇ ನುಡಿದ್ರು. ವಿಶೇಷವಾಗಿ ಹೆಣ್ಮಕ್ಳು ಏನಿದ್ದಾರೆ, ತಾಯಿ ನೀವೆಲ್ಲ ಇದ್ದೀರಲ್ಲ, ಬಸವಣ್ಣನನ್ನ ಮರಿಬಾರ್ದು ನೀವು. ಹಿಂದುಳಿದ ವರ್ಗಗಳಾಗ್ಲಿ, ಮುಂದುವರೆದ ವರ್ಗದಾಗ್ಲಿ, ಹೆಣ್ಮಕ್ಳು ವಿಶೇಷವಾಗಿ ಬಸವಣ್ಣನನ್ನ ಆರಾಧಿಸಿದರೆ ಈ ನಾಡು ಹೆಚ್ಚು ಸಮೃದ್ಧಿ ಆಗೋದರಲ್ಲಿ ಬಹಳ ತಡ ಆಗ್ಲಿಕ್ಕಿಲ್ಲ. ಬಹುಶಃ ಇವತ್ತು ಆ ಮಾರ್ಗದಲ್ಲಿ ನಡೆದಿದೆ. ಇವತ್ತು ನಡೀತಕ್ಕಂಥ ಕಾರ್ಯಕ್ರಮನೂ ಅದೇ ಇದರೊಳಗನೆ ನಿಮ್ಮಲ್ಲೇ ಬಂದು ಈ ತತ್ವವನ್ನು ಮಾತಾಡ್ತಕ್ಕಂಥ ಉದ್ದೇಶ ಏನೈತೆ ಅಂದ್ರೆ ನಿಮಗಿದು ಅರ್ಥ ಆಗಲಿ ಅಂತ. ಇದು ಅರ್ಥ ಆಗಬೇಕು. ವಚನಗಳನ್ನ ಓದ್ರಿ, ವಚನಗಳ ಪುಸ್ತಕಗಳು ತಗೊಂಡು ಬೇಕಾದಷ್ಟು ಸಿಗ್ತಾವೆ, ಓದ್ರಿ. ನಿಮ್ಮ ಟೆಕ್ಸ್ಟಿನ ಜೊತೆ ಅದನ್ನ ತಿಳ್ಕೊಡ್ರಿ, ಆಲೋಚನೆ ಮಾಡ್ರಿ ಯಾಕೆ ಹಿಂಗಂತ ಹೇಳಿ. ವಚನಗಳನ್ನ ಹಾಡೋದಕ್ಕೆ ಕಲೀರಿ, ಮಾತಾಡೋದಕ್ಕೆ ಕಲೀರಿ. ಈ ನೆಲೆಯಲ್ಲಿ ನಾವು ಬದುಕನ್ನು ರೂಪಿಸ್ಕೊಳ್ಳೋಣ ಅಂತಕ್ಕಂಥ ಮಾತುಗಳನ್ನು ತಮ್ಮ ಮುಂದೆ ಹಂಚ್ಕೊಂಡು ಸಾಕಿಲ್ಲ ಅಂತ ಅನಿಸುತ್ತೆ. ಯಾಕಂದ್ರೆ ಭಾಳ ಹೊತ್ತಾಯ್ತು ಹೇಳಿದ್ರೆ. ಸರಿ, ಇಲ್ಲಿ ಅಂಬೇಡ್ಕರ್ ಸಾಹಿತ್ಯವನ್ನು ಸರಿಯಾಗಿ ಓದಿದ್ರೆ ಬಸವಣ್ಣನವರ ವಚನಗಳಲ್ಲಿ ಏನು ಹೇಳಿದ್ರು 12ನೇ ಶತಮಾನದಲ್ಲಿ ಅದರ ಪ್ರಾಯೋಗಿಕ ರೂಪವನ್ನ ಜಾರಿಗೆ ತಂದವ್ರು ಯಾರಂದ್ರೆ 12ನೇ ಶತಮಾನ ಅಂಬೇಡ್ಕರ್ ಅವರು ಜಾರಿಗೆ ತಂದ್ರಲ್ಲ. ಸಾಮಾನ್ಯ ಬುದ್ಧಿವಂತ ಅಲ್ಲ ಅಂಬೇಡ್ಕರ್. ಅವರ ಪ್ರತಿಭೆ ಹೆಂಗಿತ್ತಂದ್ರೆ ಅವರ ಡಿಗ್ರಿಗಳನ್ನ ನೋಡ್ರಿ ನೀವು. ಅವ್ರ ಡಿಗ್ರಿಗಳು ಓದ್ಬೇಕಾದ್ರೆ ಬರ್ಕೊಂಡು ಓದ್ಬೇಕು ನಾವು.
ಅಷ್ಟು ಉದ್ದಕ್ಕದಾವು. ಅಪ್ರತಿಮ ಪಾಂಡಿತ್ಯ ಹೊಂದಿದಂತ ಅಂಬೇಡ್ಕರ್ ಅವರು ಬ್ರಿಟಿಷ್ ಅಧಿಕಾರದಲ್ಲಿದ್ದಾಗ ಲಾ ಮಿನಿಸ್ಟರ್ ಆಗಿರ್ತಾರೆ ಅವರು. ಬ್ರಿಟಿಷ್ ಸರ್ಕಾರ ಅವ್ರನ್ನ ಗುರುತಿಸಿ ಲಾ ಮಿನಿಸ್ಟರ್ ಮಾಡಿರ್ತೈತೆ. ಅವರು ಬದುಕಿನಲ್ಲಿ ಎಂಥ ತೊಂದರೆಗಳಂತಂದ್ರೆ, ನೀವು ಈ ನಾಡು ಸನಾತನ ನಮ್ದು ಪರಂಪರೆಯ ದೊಡ್ಡ ಪರಂಪರೆ ಅಂತ ಹೇಳ್ಕೊಂತ ಬಂದಿದೆಯಲ್ಲ, ಈ ನಾಡು ಅವ್ರಿಗೆ ಕೊಟ್ಟದ್ದು ಹೆಂಗೆ ಅಂತಂದ್ರೆ, ನಮ್ಮ ಅವ್ರ ಡಿಗ್ರಿ ಮುಗಿಸಿ ಬಂದ್ಬಿಡ್ಲೆ ಲಾ ಅಡ್ಮಿಷನ್ ತಗೋಬೇಕಾದ್ರೆ ಯಾವ ಲಾ ಕಾಲೇಜ್ನಲ್ಲಿಯೂ ಸಹಿತ ಅವ್ರಿಗೆ ಅಡ್ಮಿಷನ್ ಕೊಡಂಗಿಲ್ಲ. ನೆನ್ಪಿಟ್ಕೊಟ್ಟಿರ್ತೀವಿ. ಧಾರವಾಡದಲ್ಲಿ ಇರ್ತಕ್ಕಂತಹ ಒಂದು ಕಾಲೇಜ್ನಲ್ಲಿ, ಅದು ಬಸವಾದಿ ಶರಣರ ಪರಂಪರೆಯ ವ್ಯಕ್ತಿ ಇರ್ತಲ್ಲ, ಅವರು ತಮ್ಮ ಕಾಲೇಜ್ನಲ್ಲಿ ಅಂಬೇಡ್ಕರ್ ಅವರ ಪ್ರತಿಭೆ ನೋಡಿ ಅಡ್ಮಿಷನ್ ಕೊಡ್ತಾರೆ ಲಾ. ಈ ರೀತಿ ಇದ್ದಂತ ಅಂಬೇಡ್ಕರ್ ಅವರು ಡಿಗ್ರಿ ಮುಗಿಸಿದ ಮೇಲೆ, ಅಷ್ಟು ದೊಡ್ಡ ಪ್ರತಿಭೆ ಇದ್ದಂತ ಅಂಬೇಡ್ಕರ್ ಅವರು ಸ್ವತಂತ್ರ ಬಂದ್ ಕೂಡಲೇ ಒಂದು ಕೆಲಸ ಮಾಡ್ತಾರೆ. ವಿಶೇಷವಾಗಿ ನಾವು ಅಂಬೇಡ್ಕರ್ ಅಂದ್ರೆ ಏನ್ ತಿಳ್ಕೊಂಡಿವಿ ಅಂದ್ರೆ, ಅವ್ರು ಬರೀ ದಲಿತರ ಪರವಾಗಿ ಕೆಲಸ ಮಾಡ್ಯಾರ ಅಂತ ತಿಳ್ಕೊಂಡೆ, ಹಂಗಿಲ್ಲ. ಸ್ತ್ರೀ ಸ್ವಾತಂತ್ರ್ಯಕ್ಕೆ ಅಂಬೇಡ್ಕರ್ ಅವರು ಕೊಟ್ಟಂತ ಕಾಣಿಕೆ ಸಣ್ಣದು ಅಲ್ಲ. ಬರೇ ದಲಿತರಿಗಾಗಿ ಎಲ್ಲ ಅವ್ರು ದುಡಿದು, ಅವರು ಒಂದು ಕೋಡ್ ಬಿಲ್ ಅಂತ ತರ್ತಾರೆ. ಸ್ವತಂತ್ರ ಸಂವಿಧಾನ ರೂಪ ಮಾಡುವಾಗ ಸಂವಿಧಾನ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಅವರು ಹಿಂದೂ ಕೋಡ್ ಬಿಲ್ ಅಂತ ಒಂದು ಕೋಡ್ ಬಿಲ್ ರೆಡಿ ಮಾಡ್ತಾರೆ. ಎಲ್ಲ ಅಸಮಾನತೆಗಳನ್ನ ನೀಗಿ. ನಿಮಗೆ ಎಂತ ಇತ್ತು ಭಾರತದ ಪರಿಸ್ಥಿತಿ ಅಂದ್ರೆ, ಸತಿಯೊಡನೆ ಸಹಗಮನ. ಗಂಡ ಸತ್ತು ಕೂಡ್ಲೇನೆ ಅದೇ ಕಿಚನ್ಯಾಗನೆ ಹೆಂಡತಿನ ದಬ್ತದ್ರು ಹೋಗಿ, ಒತ್ತಾಯ ಪೂರ್ವಕ ಒಲ್ಲೆಂದ್ರ ಸಹಿತ 4 ಮಂದಿ ಎತ್ತಿ ತಗೊಂಡೋಗಿ ಆ ಕಿಚನ್ಗೆ ಹೋಗಿರು. ಗೊತ್ತಿತ್ತು ಯಾಕಿದ್ರು. ಇದು ರಾಜಾರಾಮ್ ಮೋಹನ್ ರಾಯರು ಸ್ವಲ್ಪ ಅಳಿಸಿದ್ರು. ನಂತರದಲ್ಲಿ ಇವೆಲ್ಲ ಅಸಡ್ಡೆಗಳನ್ನ ತೆಗೆದು ಸಮಾನತೆಯನ್ನ ಕೊಟ್ಟಂತ ಒಂದು ಕೋಡ್ ಬಿಲ್ ಅನ್ನ ಕೊಡ್ತಾರೆ. ಕೊಟ್ಟು ಕೂಡಲೇ ಶುರು ಆಯ್ತು ನೋಡ್ರಿ. ಇನ್ನು 47ರ ಸ್ವತಂತ್ರ ಕೊಟ್ಟಿದ್ರು, 1950 ಸಂವಿಧಾನ ಜಾರಿ ಬಂದಿರಲಿಲ್ಲ. ಆ ಸಂದರ್ಭದಲ್ಲಿ ಶುರು ಮಾಡಿದ್ರು. ಇನ್ನು ಪಾರ್ಲಿಮೆಂಟ್, ಎಲೆಕ್ಟೆಡ್ ಪಾರ್ಲಿಮೆಂಟ್ ಇರಲಿಲ್ಲ, ನಾಮಿನೇಟೆಡ್ ಪಾರ್ಲಿಮೆಂಟ್ ಇತ್ತು. ಈ ಮನುವಾದಿಗಳು ಏನ್ ಮಾಡಿದ್ರು, ಅಂಬೇಡ್ಕರ್ ಕೋಡ್ ಬಿಲ್ ಅನ್ನ ಯಾವುದೇ ಕಾರಣಕ್ಕೂ ಈ ಸಂಸತ್ತು ಒಪ್ಪಬಾರದು ಅಂತ ಸ್ಟ್ರೈಕ್ ಮಾಡ್ತಾರೆ. ಡೆಲ್ಲಿಯಲ್ಲಿ ಒಂದು ಬೃಹತ್ ಮೇಳ ಆಗ್ತತಿ. ಇವತ್ತು ನಾವು ಇದನ್ನ ಯಾರು ಸಹಿತ ಎಲ್ಲಿ ಡಿಸ್ಕಸ್ ಮಾಡಿಲ್ಲ. ಇವತ್ತು ನಮ್ಮ ದೇಶವನ್ನು ಉಳಿಸ್ತಕ್ಕಂಥವ್ರು ಅಂತ ಏನ್ ಹೇಳ್ತಾ ಇದಾರಲ್ಲ, ಅದರ ಪ್ರಮುಖರೇ ಇವರು. ಅವರ ಅಜೆಂಡಾ ಏನಂತಂದ್ರೆ, ಹೆಣ್ಮಕ್ಳಿಗೆ ಎಲ್ಲಿ ಸ್ವಾತಂತ್ರ್ಯ ಸಿಗಬಾರ್ದು, ಹೆಣ್ಮಕ್ಳಿಗೆ ಶಿಕ್ಷಣ ಸಿಗಬಾರ್ದು, ಹೆಣ್ಮಕ್ಳಿಗೆ ಈಕ್ವಾಲಿಟಿ ಸಿಗಬಾರ್ದು. ಅಂದುಕೊಳ್ಳೇನೆ ಅವರ ಒತ್ತಡಕ್ಕೆ ಮಣಿದ ನೆಹರು ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇದು ಸ್ವಲ್ಪ ಈ ಬಿಲ್ಲನ್ನು ತಡೆಯೋಣ ಅಂತೇಳಿ ಅಂಬೇಡ್ಕರ್ ಅವ್ರಿಗೆ ಹೇಳ್ತಾರೆ. ಅಂಬೇಡ್ಕರ್ ಅವ್ರಿಗೆ ಬೇಜಾರಾಗುತ್ತೆ ಬಹಳ. ನೆಹರು ಅವರು ಅವ್ರನ್ನ ತಿರಸ್ಕಾರ ಮಾಡಿರೋಂಗಿಲ್ಲ. ಆದ್ರೆ ಸದ್ಯದ ಪರಿಸ್ಥಿತಿ ಹೆಂಗಿದೆ, ನಂತರದಲ್ಲಿ ಇದನ್ನ ನಾವು ಪ್ರತಿಷ್ಠಾಪನೆ ಮಾಡೋಣ, ಸದ್ಯಕ್ಕೆ ಇದು ಬೇಡ ಅಂತಂದಾಗ ಅಂಬೇಡ್ಕರ್ ಅವರು ಲಾ ಮಿನಿಸ್ಟ್ರಿ ಆಗಿದ್ದನ್ನ ರಾಜೀನಾಮೆ ಕೊಟ್ಟು ಹೋಗ್ತಾರೆ. ಅವರು ರಾಜೀನಾಮೆ ಕೊಟ್ಟು ಹೊರಗೆ ಬಂದ್ಬಿಡ್ತಾರೆ. ಆ ಹಿಂದೂ ಕೋಡ್ ಬಿಲ್ ಅಂತಕ್ಕಂಥದ್ದು ಅಪ್ರೂವೇ ಆಗೋದಿಲ್ಲ. 1950ರಲ್ಲಿ ನೆನ್ಪಿಟ್ಕೊಳ್ರಿ ನೀವು. ಸಂವಿಧಾನ ನಮ್ಮ ಭಾರತ ಒಪ್ಪಿಕೊಂಡಾಗ ಹಿಂದೂ ಕೋಡ್ ಬಿಲ್ ಒಪ್ಪಿಗೆ ಆಗಿಲ್ಲ. ನಂತರದಲ್ಲಿ 1952ರಲ್ಲಿ ಒಂದು ಸ್ವತಂತ್ರ ಚುನಾವಣೆಗಳು ನಡೆದ ಮೇಲೆ ಆವಾಗ ಈ ಹಿಂದೂ ಕೋಡ್ ಬಿಲ್ ಇರ್ತಕ್ಕಂಥ ಅಂಶಗಳನ್ನ 4 ಕಾನೂನುಗಳಾಗಿ ಮಾಡಿ ಜಾರಿಗೆ ತರ್ತಾರೆ. ಅದು ನೆಹರು ಅವರು ಅವ್ರ ಮಾತನ್ನ ತಿರಸ್ಕರಿಸಂಗಿಲ್ಲ. ಅದೇ ಅಂಶಗಳನ್ನ ಇಟ್ಟುಕೊಂಡು ಹಿಂದೂ ಸಕ್ಸೆಷನ್ ಆಕ್ಟ್, ಹಿಂದೂ ಮ್ಯಾರೇಜ್ ಆಕ್ಟ್ ಅಂತೇಳಿ ಈ ರೀತಿ 4 ಕೋಡ್ ಬಿಲ್, 4 ಬಿಲ್ಗಳಾಗಿ ತಗೊಂಡ್ಬರ್ತಾರೆ ವಾಪಸ್. ಇದು ಅಂಬೇಡ್ಕರ್ ಅವರ ಅನುಭವಿಸಿದ ರೀತಿ ಹೆಂಗಿದೆ ಅಂದ್ರೆ, ಅದು ಹೆಣ್ಮಕ್ಳಿಗಾಗಿ ಮಾಡಿದ ಬಿಲ್. ಅದು ಮತ್ತೆ ತಿಳ್ಕೊಟ್ರೆ ನೀವು, ನಿಮ್ಗಾಗಿ ಮಾಡಿದ್ದು. ಅದ್ರಾಗ ದಲಿತ ಹೆಣ್ಮಕ್ಳು, ಮುಂದುವರೆದ ಹೆಣ್ಮಕ್ಳು ಅಂತಲ್ಲ, ಎಲ್ಲಾ ಸ್ತ್ರೀಯರಿಗೂ ಸ್ವತಂತ್ರ, ಎಲ್ಲಾ ಸ್ತ್ರೀಯರಿಗೂ ಆಸ್ತಿಯಲ್ಲಿ ಹಕ್ಕು, ಎಲ್ಲಾ ಸ್ತ್ರೀಯರಿಗೂ ಸಮಾನವಾದ ಶಿಕ್ಷಣ, ಇದನ್ನು ಕೊಟ್ಟವರು ಅಂಬೇಡ್ಕರ್ ಅವರು. ಆದ್ರೆ ಇವತ್ತು ಅಂಬೇಡ್ಕರ್ ಅವರು ಅಲ್ಲಿ ಆ ಚರ್ಚೆನೇ ಆಗಲ್ಲ ಅಂಬೇಡ್ಕರ್ ವಿಷಯ ಬಂದಾಗ. ಯಾಕಂದ್ರೆ ವ್ಯವಸ್ಥಿತವಾಗಿ ಅಂಥವರ ವಿಚಾರಧಾರೆಗಳನ್ನ ಹತ್ತಿಕ್ಕತಕ್ಕಂಥ ಕೆಲಸ ಇಲ್ಲಿ ಆಗ್ತಾ ಇದೆ ಈ ನಾಡಿನಾಗ. ಅವರ ಗ್ರಂಥಗಳನ್ನ ನೋಡ್ಬೇಕು ನೀವು. ಅವ್ರು ಯಾವ ರೀತಿ ಮನುಕುಲದ ಬಗ್ಗೆ ಇಷ್ಟು ಅವರಿಗೆ ಕಾರುಣ್ಯ ಇತ್ತಂತ ಹೇಳಿದ್ರೆ, ಅವರನ್ನ ಸುಮ್ಮನೆ ಒಂದು ಜಾತಿಗೆ ಸೀಮಿತ ಮಾಡಿ ಇವತ್ತು ಸಪರೇಟ್ ಇರ್ತಕ್ಕಂಥ ಒಂದು ಇದಿದೆ. ಸರಿಯಾಗಿ ಅಂಬೇಡ್ಕರ್ ಅವ್ರನ್ನ ನಮ್ಮ ಭಾರತದ ರಾಜಕಾರಣಿಗಳು ಯಾರು ಸಹಿತ ಅರ್ಥ ಮಾಡ್ಕೊಳ್ಳಿಲ್ಲ. ಅಷ್ಟೇ ಅಂದ್ರೆ ಇವ್ರೇನು ಬಸವಣ್ಣನವ್ರು ಹೇಳಿದ್ರು ಅದನ್ನೇ ಪ್ರಯೋಗಕ್ಕೆ ತಂದ್ರು. ಅವರು ಪ್ರಯೋಗಕ್ಕೆ ತಂದಗಳ ಶುರುವಾಯ್ತು ನೋಡ್ರಿ. ಸರ್ವಾಗದೆ ಅವಾಗ ಸುಮ್ಮನೆ ಹೇಳಿಕೆಂತ ಹೋಗ್ರಿ, ಏನಾಗಲ್ಲ ಇದು. ಬಸವಣ್ಣವರು ಅಲ್ಲಿ ಒಂದು ಲಗ್ನ ಮಾಡೋದಕ್ಕೆ ವರ್ಣ ಸಂಕರ ಆಯ್ತು ಅಂತ ಹೇಳಿ ಗಲಾಟೆ ಮಾಡಿದ್ರು.
ಪ್ರಯೋಗಕ್ಕೆ ತಂದುಕೊಳ್ಳೇನೆ ಇದೇನ್ ಜಗತ್ತೈತಲ್ಲ, ಈ ಲೋಕ ಐತಲ್ಲ, ವಿರೋಧ ಮಾಡಕ್ ಶುರು ಮಾಡ್ತೈತಿ. ಈ ನೆಲೆಯಲ್ಲಿ ಈ ವಿಚಾರಗಳನ್ನ ಅಂಬೇಡ್ಕರ್ ಸಲುವಾಗಿನೇ ಒಂದು ಸಪರೇಟ್ ಚಿಂತನೆ ಬೇಕು ಅದಕ್ಕೆ. ಅಂತ ದೊಡ್ಡ ಮಹಾನ್ ಪುರುಷರು, ಅಷ್ಟು ಗ್ರಂಥಗಳನ್ನ ಬರೆದಂಥವ್ರು, ಮತ್ತು ಅವರ ವಿಚಾರಧಾರೆಗಳು ಬಸವಣ್ಣನವರಷ್ಟೇ ಶುದ್ಧವಾಗಿದ್ವು ಅನ್ನೋದನ್ನ ನಾವು ಮರೆಯುವಂತಿಲ್ಲ. ಈ ನೆಲೆಯಲ್ಲಿ ಹೆಣ್ಮಕ್ಳ ಬಸವಣ್ಣನವರ ನೆನಪಾದ ಕೂಡಲೇ ನೆನಪಾಗಬೇಕಾಗಿದ್ದು ಅಂಬೇಡ್ಕರ್ ಅವರು. ಹೆಣ್ಮಕ್ಳು, ವಿಶೇಷವಾಗಿ ಹೆಣ್ಮಕ್ಳ ಸ್ತ್ರೀ ಸ್ವತಂತ್ರ ವಿಷಯದಲ್ಲಿ ಬಂತು. ಆ ಕಾರಣಕ್ಕೆ ಅವರನ್ನ ಮತ್ತೆ ನೆನಪಿಸಿಕೊಳ್ತಾ, ಸ್ತ್ರೀ ಸ್ವತಂತ್ರ ಮಾತು ಬಂದಾಗ ಬಸವಣ್ಣನವರ ನೆನೆದ ಕೂಡಲೇ ನೆನಪಾಗಬೇಕಾಗಿದ್ದು ಅಂಬೇಡ್ಕರ್ ಅವರು. ಯಾಕಂದ್ರೆ ಕೇವಲ ಹೆಣ್ಮಕ್ಳ ಸಲುವಾಗಿನೇ ತಾವು ಲಾ ಮಿನಿಸ್ಟರ್ ಪೋಸ್ಟ್ಗೆ ರಾಜೀನಾಮೆ ಕೊಟ್ಟು ಬರ್ತಾರೆ ಅವರು. ಪರಿಸ್ಥಿತಿ ಹೆಂಗೆ ಅಂತಂದ್ರೆ ಕೊನೆಗೆ ಈ ಸಮಾಜ, ಈ ಸಂಸತ್ತವರಿಗೆ ಎಂಥ ಘೋರ ಇದು ಕೊಡ್ತಂದ್ರೆ, ಅವ್ರು ತೀರ್ಕೊಂಡ ಮೇಲೆ ಅವರನ್ನ ಮಹಾರಾಷ್ಟ್ರ ತರೋದಕ್ಕೆ ಅವ್ರ ಹತ್ರ ದುಡ್ಡು ಇರಂಗಿಲ್ಲ, ಅವರ ಶವವನ್ನು ತರೋಕೆ ದುಡ್ಡು ಕೊಡಂಗಿಲ್ಲ. ಅಂಥ ಶೋಷಣೆ ಈ ನಾಡಿನಲ್ಲಿದೆ. ಇವತ್ತು ಸಹಿತ ಅವರ ವಿಚಾರಧಾರೆಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಾರದಂಥವ್ರು ಅಂಬೇಡ್ಕರ್ ಅಂದ್ಗಳೇ ಮುರ್ತಕ್ಕಂಥ ಸ್ಥಿತಿ ಬಂದ್ಬಿಟ್ಟಿದೆ. ಆ ನೆಲೆಯಲ್ಲಿ ಇವತ್ತು ಸ್ತ್ರೀ ಅಂತಕ್ಕಂಥದ್ದು ಬಂದಾಗ ಅಂಬೇಡ್ಕರ್ ಅವರು ಮತ್ತು ಬಸವಣ್ಣನವರು ನಮಗಿಬ್ಬರು ಸಹಿತ, ಮತ್ತು ಅದೇ ರೀತಿ ಅದೇ ಒಂದು ವ್ಯವಸ್ಥೆಗೆ ಹೋದರೆ ಒಂದು ವಿಪರ್ಯಾಸ ಏನಂತ ಹೇಳಿದ್ರೆ, ಬುದ್ಧ ಧರ್ಮ ಸ್ವೀಕಾರ ಮಾಡ್ತಾರೆ ಅಂಬೇಡ್ಕರ್ ಅವರು. ಬುದ್ಧ ಧರ್ಮ ಸ್ವೀಕಾರ ಮಾಡಿದಾಗ ಬುದ್ಧ ಧರ್ಮದಲ್ಲಿ ಸ್ತ್ರೀಯರಿಗೆ ಸ್ವತಂತ್ರ ಇರಲಿಲ್ಲ. ನೆನ್ಪಿಟ್ಕೊಂಡ್ರೆ ನೀವು, ಬುದ್ಧನ ತತ್ವಗಳನ್ನು ವಿಚಾರ ಮಾಡ್ಕೊಂತ ಹೋಗ್ರಿ. ಬುದ್ಧ ಒಂದು ಕೆಲವು ಬಂದು ನನಗೆ ದೀಕ್ಷೆ ಕೊಡ ಅಂತಂದಾಗ ವಿರೋಧ ಮಾಡ್ತಾರೆ. ಅಂತ ಪರಿಸ್ಥಿತಿ ಆಗಿತ್ತದು. ಆದರೆ ಬಸವಣ್ಣನವರ ವಿಚಾರಧಾರೆಗಳು ಅಂಬೇಡ್ಕರ್ ಅವರಿಗೆ ಸರಿಯಾಗಿ ಮುಟ್ಟದೇ ಇರುವ ಕಾರಣ ಅವರು ಬೌದ್ಧ ಧರ್ಮಕ್ಕೆ ಹೋಗ್ಬೇಕಾಯ್ತೆ ಹೊರತು ಅದರಲ್ಲಿ ವಿಶೇಷತೆ ಏನಿದ್ದಿಲ್ಲ. ಆದರೆ ಆ ಕಾರಣಕ್ಕೆ ಇಂಥ ಮೌಢ್ಯಗಳನ್ನ, ಇಂಥ ಕೊಳಕು ಮನಸ್ಸುಗಳನ್ನು ಇಟ್ಟುಕೊಂಡು ನಾವು ಬಸವಣ್ಣನವರನ್ನ ಅಥವಾ ಅಂಬೇಡ್ಕರ್ ಅವರನ್ನು ಹೊಗಳಕ್ಕೆ ಆಗೋದಿಲ್ಲ. ಈ ನೆಲೆಯಲ್ಲಿ ನಾವು ಪ್ರಜ್ಞಾವಂತರಾಗಿ ಮಾಡಬೇಕೆ ಹೊರತು ಒಳಗೊಂದು ಹೊರಗೊಂದು ಇಟ್ಕೋಬಾರದು. ನಾವೇನು ಇಲ್ಲಿ ಮಾತಾಡ್ತಾ ಇದ್ದೀವಿ ಆ ಅಂತರಂಗದಲ್ಲಿ ಅದೇ ಇರಬೇಕು. ಅದಿಲ್ಲದೆ ಇದ್ರೆ ಬಹುಶಃ ನನ್ನೊಳಗಿರ್ತಕ್ಕಂಥ ದೈವ ನಮ್ಮನ್ನು ಮೆಚ್ಚೋದಿಲ್ಲ. ನನ್ನನ್ನು ನೋಡುವ, ನನ್ನ ಆಲೋಚನೆಗಳನ್ನ ಗಮನಿಸುವ, ನನ್ನ ಮಾತುಗಳನ್ನ ಗಮನಿಸುವ, ಎಲ್ಲವನ್ನ ಗಮನಿಸ್ತಕ್ಕಂಥ ಒಂದು ಸಾಕ್ಷಿ ಪ್ರಜ್ಞೆ, ಏನ್ ದೇವರಂತ ಏನ್ ಕರಿತೀವಿ ಆ ಸಾಕ್ಷಿ ಪ್ರಜ್ಞೆ ನಮ್ಮೆಲ್ಲರನ್ನ ನೋಡ್ತಾ ಇದೆ. ನೆನ್ಪಿಟ್ಕೋಬೇಕು ನಾವು. ಈ ದಿಶೆಯಲ್ಲಿ ಆ ಕಡೆ ಪ್ರಜ್ಞಾವಂತಿಕೆಯಿಂದ ಬದುಕೋಣ ಅಂತಕ್ಕಂಥ ಒಂದೆರಡು ಮಾತುಗಳನ್ನ ಹಂಚ್ಕೊಂಡು ನಾನು ಮಾತು ಮುಗಿಸ್ತೇನೆ. ಶರಣ ಕೊಟ್ಬಿಟ್ಟು 7 ಆಯ್ತು. ಪ್ರಶ್ನೆಗಳೇನಿದ್ರು ಕೇಳಿ. ಹೌದಮ್ಮ. ಇದುವರೆಗೆ ತಮ್ಮ ಅನುಭವವನ್ನು ಹಂಚಿಕೊಂಡಿರ್ತಕ್ಕಂಥ ರುದ್ರಪ್ಪಣ್ಣ ಇವರಿಗೆ ಶರಣಾರ್ಥಿಗಳು. ಈಗ